ಪಾಕ್ ಅಟ್ಯಾಕ್ಗೆ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡುತ್ತೆ. ಪಬ್ಲಿಕ್ ಟಿವಿಗೆ ನಿವೃತ್ತ ಸುಬೇದಾರ್ ಮೇಜರ್ ಉದಯ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡೋದು ಕಷ್ಟ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಅದು ಪಾಕಿಸ್ತಾನದ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರು ಕೊಡ್ತಾ ಇರೋ ಹೇಳಿಕೆ ಅಂತ ಕಾಣುತ್ತೆ. ಪಾಕ್ ಅಟ್ಯಾಕ್ಗೆ ಭಾರತ ಕೌಂಟರ್ ಅಟ್ಯಾಕ್ ಗಳನ್ನ ಮಾಡುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಆದ್ರೆ ಇದರ ಮುಂದುವರೆದ ಭಾಗವಾಗಿ ಇದನ್ನ ಯುದ್ಧದ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ಹೇಳೋದು ಕಷ್ಟ ಅಂತ ಅವ್ರು ಹೇಳ್ತಿದ್ದಾರೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ಯುದ್ಧ ಆಗತ್ತೆ ಅನ್ನೋದು ಸ್ವಲ್ಪ ಸುಳ್ಳಾಗತ್ತೆ. ಯಾಕೆಂದರೆ ಯುದ್ಧ ಅಂತನ್ನೋದು ತುಂಬ ಕಷ್ಟ. ನಾವು ಯುದ್ಧ ಮಾಡಬೇಕು ಅಂತಂದಿದ್ರೆ ಇವಾಗ ಇಷ್ಟು ದಿನ ತಗೊಳ್ಬೇಕಾಗಿರ್ತಿರ್ಲಿಲ್ಲ. ಇವಾಗ ನಿಮಗೆ ನಿನ್ನೆ ಮತ್ತು ಮೊನ್ನೆದು ನಿಮಗೆ ಒಂದು ಇನ್ಸಿಡೆಂಟ್ಗಳು ಗೊತ್ತು. ಎಷ್ಟು ಮಿಸೈಲ್ ಹೋಗಿದ್ದಾವೆ. ನಿನ್ನೆ ರಾತ್ರಿ ಅವರ ಮಿಸೈಲ್ ಬಂದಾಗ ರಾಜಸ್ಥಾನ್ ಈ ಕಡೆ ಗುಜರಾತ್ ಕಡೆ ಬಂದಾಗ ಆ್ಯಂಟಿ ಎಗನೆಸ್ಟ್ ನಮ್ಮದು ಹೇಗೆ ಮಾಡಿದ್ದಾವೆ ಅಂತಂದ್ಬಿಟ್ಟು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಿಂದ ಯುದ್ಧ ಅನ್ನೋದು ಅವರಿಗೆ ತೊಂದರೆ ಆಗದೆ, ಅವರ ಸಾರ್ವಜನಿಕರಿಗೆ ತೊಂದರೆ ಆಗದೆ, ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗದೆ ಮಾಡುವಂಥದ್ದು ಇದಕ್ಕಿದ್ದ ಅಂತ ಹೇಳಲ್ಲ. ಅವರು ಮಾಡಿದರೆ ನಾವು ಮಾಡಿದರೆ ಅದು ತೊಂದರೆ ಆಗ್ತದೆ. ಆದರೆ ಇದಕ್ಕೆ ಯುದ್ಧ ಅಂತ ಹೇಳಲಿಕ್ಕೆ ಬರಲ್ಲ. ಅದು ತುಂಬ ವ್ಯತ್ಯಾಸ ಇದೆ. ಅವತ್ತಿನ ಒಂದು ಟೆಕ್ನಾಲಜಿಗೆ ಇವತ್ತಿನ ಒಂದು ಟೆಕ್ನಾಲಜಿಗೆ ನಾವು ಹೇಳ್ತು ಅಂತಂದರೆ, ಅವತ್ತು ನಾವು ಒಂದು ಸ್ಥಳ ಒಂದು ರಾತ್ರಿ ಹೋಗ್ತಾ ಇದ್ವಿ, ಆಗ ನಮಗೆ ಆ ಜಾಗದ ಒಂದು ಮಾಹಿತಿ ಇರ್ತಿರಲಿಲ್ಲ. ಇವತ್ತಿನ ಕಾಲದಲ್ಲಿ ಒಂದು GPS ಸಣ್ಣ ಒಂದು ಮೊಬೈಲಲ್ಲಿ ಕೂಡ ನಾವು ಯಾವ ಲೊಕೇಶನ್ನಲ್ಲಿ ಇದ್ದೀವಿ, ಅವರ ಯಾವ ಲೊಕೇಶನ್ ಇದೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಪಾಯಿಂಟ್ ಟು ಪಾಯಿಂಟ್ ಟಾರ್ಗೆಟ್ ಆಗ್ತದೆ. ಪಾಯಿಂಟ್ ಟು ಪಾಯಿಂಟ್ ಟಾರ್ಗೆಟಿಗೆ ನಾವು ಅದನ್ನು ಫೈರ್ ಮಾಡ್ಬೋದು ಅಥವಾ ಅವರ ಒಂದು ಇದನ್ನು ಕಂಡುಹಿಡ್ಬೋದು. LOCಯ ಅತ್ತ ಕಡೆಯಿಂದ ಇರುವುದು ಅವರ ಇದು ಪೋಸ್ಟೆಲ್ಲ ಇರ್ತದೆ, ಇತ್ತ ಕಡೆಯಿಂದ ಇರೋದು ನಮ್ಮ ಪೋಸ್ಟು. ಚಳಿಗಾಲದಲ್ಲಿ ನಾವು ನಮ್ಮ ಇದನ್ನು ವಿಡ್ರಾ ಮಾಡ್ಕೊಂಡು ಕೆಳಗಡೆ ಬರ್ತೀವಿ. ಅವರೇನು ಮಾಡಿದರು, ಒಂದು ಸ್ಕೌಟ್ ಅಲ್ಲಿಯ ಲೋಕಲ್ ಒಂದು ಇದನ್ನು ತಗೊಂಡು ಅವರೇನು ಮಾಡಿದರು, ಮೇಲ್ಗಡೆ ಅಲ್ಲಿ ಚಳಿಗಾಲದಲ್ಲಿ ಆಕ್ಯುಪೈ ಮಾಡಿದರು. ಯಾಕೆಂದರೆ ಮೇಲ್ಗಡೆಯಿಂದ ಕೆಳಗಡೆಗೆ ಟಾರ್ಗೆಟ್ ತುಂಬ ಇದಾಗತ್ತೆ. ಅದೇ ಇದನ್ನು ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಇದು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅವಾಗೇನಾಯಿತು ಅಂತಂದರೆ, ಈ ಕಡೆಯಿಂದ ಆಕ್ಯುಪೈ ಮಾಡಿ ಮತ್ತೆ ಬೇಸಿಗೆ ಟೈಮ್ನಲ್ಲಿ ನಮ್ಗೆ ಹೋಗ್ಬೇಕಾದ್ರೆ ಗೊತ್ತಾಯಿತು. ಕುರಿಗಾಹಿ ಒಬ್ಬರು ಹೇಳಿದರು. ಇದರಲ್ಲಿ ಗೊತ್ತಾದಾಗ ನಮ್ಮದು ಆವಾಗ ಓಹೋ ಇಲ್ಲಿ ಅವರ ಒಂದು ಟ್ರೂಪ್ ಅಲ್ಲಿದೆ, ಅಲ್ಲಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋ ಹೇಳೋದಕ್ಕೆ ಆ ಟ್ರೂಪ್ನ ಓಡಿಸ್ಬೇಕಾಗಿತ್ತು ಅಷ್ಟೇ. ಅಲ್ಲಿ ಆದಂಥ ಇದು ಸಾಧಾರಣ ನಮಗೆ ಹಿಮಾಲಯ ಇದರಲ್ಲಿ ಈ ಕಡೆ ಕಾಶ್ಮೀರ ಆ ಗಡಿನಲ್ಲಿ ಮಾತ್ರ ಆಗಿರುವಂಥದ್ದು. ಇದು ಅಕಸ್ಮಾತ್ ಯುದ್ಧ ಆಯ್ತು ಅಂತಂದರೆ ನಿಮಗೆ ಥ್ರೂಔಟ್ ಗುಜರಾತಿಂದ ಹಿಡಿದು ಪಂಜಾಬ್ ಕಾಶ್ಮೀರ ಈ ಕಡೆವರೆಗೂ ಬರುತ್ತೆ. ಬರೋದಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂದರೆ ಭಾರತದ ನಕ್ಷೆ ನೋಡಿ ನೀವು, ಭಾರತದ ನಕ್ಷೆದಲ್ಲಿ ಗುಜರಾತಿಂದ ಕೆಳಗಡೆಯಿಂದ ಸಮುದ್ರ ಬರುತ್ತೆ, ಈ ಕಡೆಯಿಂದ ಬರುತ್ತೆ. ನಿಮಗೆ ಗೊತ್ತಿರ್ಬೋದು ಬಂಗಾಳ ಕೊಲ್ಲಿ, ಈ ಕಡೆ ಅರೇಬಿಯನ್ ಸಿ, ಈ ಕಡೆ ಹಿಂದೂ ಮಹಾಸಾಗರ, ಇದರಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಆದರೆ ನೇವಿ, ಪಾಕಿಸ್ತಾನ್ ನೇವಿ ಈ ಕಡೆಯಿಂದ ಬರಬೇಕು, ಅಂದರೆ ಅರೇಬಿಯನ್ ಸೀನಲ್ಲಿ ಬರಬೇಕು. ಬಟ್ ಅಷ್ಟು ಕಷ್ಟ ಇದೆ. ಚೈನಾ ಕಡೆಯಿಂದ ಸದ್ಯಕ್ಕೆ ಏನು ನಮಗೆ ಇದಿಲ್ಲ. ನಮಗಿರೋದು ಥ್ರೆಟ್ ಇರೋದು ಅಂತ ಹೇಳಿದರೆ JNK, ಗುಜರಾತ್ ಆ್ಯಂಡ್ ಪಂಜಾಬ್ ಈ ಭಾಗದಲ್ಲಿ ನಮಗೆ ಥ್ರೆಟ್ಗಳಿದ್ದಾವೆ. ಅದರಿಂದ ಅಲ್ಲಿ ಬರಬಹುದು ಅಂತ ಬಂದರು. ಇವಾಗ ಮನಸ್ಸಿನಲ್ಲಿ ಏನಂತ ಇದೆ ಅಂದರೆ ಅಣುಬಾಂಬು ಅಂತೇಳಿ. ಮಿಸೈಲ್ ಬೇರೆ, ಅಣುಬಾಂಬು ಬೇರೆ, ಎರಡಕ್ಕೂ ಡಿಫರೆನ್ಸ್ ಇದೆ. ನಮ್ಮ ಮೇಲೆ ಹಾಕಿದರೆ ನಮ್ಮ ಇಲ್ಲಿ ಪ್ರದೇಶಗಳೆಲ್ಲ ನಮ್ಮ ಜನಸಂಖ್ಯೆ ಇದೆಲ್ಲ ಆಗುತ್ತೇನೋ ಅಂತಂದು ಸ್ವಲ್ಪ ಆತಂಕ ಭಯ ಇದನ್ನು ಕೂಡ ಮೂಡಿರುತ್ತೆ.